ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯಾಗಿದ್ರೂ ಊಟ ಸಿಗ್ತಾ ಇಲ್ಲ. ತಿಂಡಿ ಊಟ ಸಿಗದೆ ಅಧಿಕಾರಿಗಳ ವಿರುದ್ಧ ಜನರ ಆಕ್ರೋಶ. ಗೃಹ ಸಚಿವರೇ ಓಪನ್ ಮಾಡಿದ್ದ ಕ್ಯಾಂಟೀನ್ ದುಸ್ಥಿತಿ ಇದು. ಪರಮೇಶ್ವರ್ ಸಾಹೇಬ್ರೆ, ನೀವೇನೋ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿಗೆ ಹೋಗಿ ಇಂದಿರಾ ಕ್ಯಾಂಟೀನ್ ಅನ್ನ ಉದ್ಘಾಟನೆ ಮಾಡಿದ್ರೆ, ಉದ್ಘಾಟನೆ ಮಾಡಿ ಭಾಷಣ ಬಿಗಿದು ಹೊರಟೋದ್ರೆ. ಆದ್ರೆ ಇದುವರೆಗೂ ಇಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿಲ್ಲ. ಈ ಕಾರಣಕ್ಕೆ ಹುಳಿಯಾರು ನಗರದ ಬಡ ಜನರು ತಿಂಡಿ ಊಟಕ್ಕಾಗಿ ಪರದಾಡ್ತಿದ್ದಾರೆ. ಬಡವರ ಹಸಿವ ನೀಗಿಸುವ ಹೆಸರೇಳಿ ನೀವು ಮಾಡಿರುವುದು ಸರಿನಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇತ್ತ ಶಾಸಕ ಸುರೇಶ್ ಬಾಬು ವಿರುದ್ಧವೂ ಕೂಡ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಹುಳಿಯಾರು ಪಟ್ಟಣದ ಇಂದಿರಾ ಕ್ಯಾಂಟೀನ್ 25 ದಿನಗಳ ಹಿಂದೆ ಗೃಹ ಸಚಿವ ಜಿ ಪರಮೇಶ್ವರ್ ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡಿದ್ದಷ್ಟೇ. ಆದ್ರೆ ಇಂದಿರಾ ಕ್ಯಾಂಟೀನ್ ಮಾತ್ರ ಇದುವರೆಗೂ ಸಾರ್ವಜನಿಕ ಸೇವೆಗೆ ಆರಂಭವಾಗಿಲ್ಲ. ಬಡವರ ಹಸಿವು ನೀಗಿಸುವ ಉದ್ದೇಶದೊಂದಿಗೆ ಜಾರಿಗೆ ತಂದ ಈ ಯೋಜನೆ ಇಂದು ನಾಮ ಫಲಕಕ್ಕೆ ಸೀಮಿತವಾಗಿ ತುಕ್ಕು ಹಿಡಿತಾ ಇದೆ ಎಂದು ಸ್ಥಳೀಯರು ಅಸಮಾಧಾನ ಹೊರಹಾಕಿದ್ದಾರೆ. ಬಂದಿಲ್ಲ. ಏನು ಹೇಳ್ತಾರೆ, ಯಾವಾಗ ಓಪನ್ ಆಗುತ್ತೆ ಅಂತ? ಓಪನ್ ಆಗುತ್ತೆ ಅಂದರೆ ಇನ್ನೊಂದು ವಾರ ಆಗುತ್ತೆ ಏನೇನೋ ಹೇಳ್ತಾ ಇದ್ದಾರೆ. ಬಟ್ ಎಲ್ಲ ಐಟಮ್ಸ್ ಎಲ್ಲ ಬಂದಿದೆ. ಬಂದಿದೆ. ಇದು ಓಪನ್ ಆಗೋದ್ರಿಂದ ನಿಮ್ಗೆ ಯಾವ ಥರ ಅನುಕೂಲ ಅಂದರೆ ಬಡವ್ರ ಬಗ್ಗರಿಗೆ, ನಮಗೆ ಎಲ್ಲರಿಗೂ ಕಡಿಮೆ ರೇಟಿಗೆ ತಿಂಡಿ ಸಿಗುತ್ತೆ. ಇಲ್ಲಿ ಜನಗಳಿಗೆಲ್ಲ ಒಳ್ಳೆ ಉಪಯೋಗನೂ ಇದೆ. ಚೆನ್ನಾಗಿರುತ್ತೆ. ಇನ್ನು ಹುಳಿಯಾರು ಬಸ್ ನಿಲ್ದಾಣ, ಅಂಚೆ ಕಚೇರಿ ಹಾಗೂ ಆಟೋ ನಿಲ್ದಾಣದ ಹತ್ತಿರದಲ್ಲಿಯೇ ಇರುವ ಈ ಕ್ಯಾಂಟೀನ್ ಇದೆ. ಪ್ರತಿದಿನವೂ ಹಳ್ಳಿಗಳಿಂದ ಬರುವ ಕೂಲಿ ಕಾರ್ಮಿಕರು, ರೈತರು, ವಿದ್ಯಾರ್ಥಿಗಳು, ಆಟೋ ಚಾಲಕರು ಈ ಕ್ಯಾಂಟೀನ್ ಕಡೆ ಮುಖ ಮಾಡಿ ನೋಡ್ತಾರೆ. ಆದ್ರೆ ಬರೀ ಖಾಲಿ ಕಟ್ಟಡ ಕಂಡು ವಾಪಸ್ ಹೋಗ್ತಿದ್ದಾರೆ. ಒಳಗಡೆ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಲು ಒಂದಷ್ಟು ಸಲಕರಣೆಗಳನ್ನ ಇಟ್ಟಿದ್ದಾರೆ. ಆದ್ರೆ ಅದ್ಯಾಕೋ ಶಾಸಕರಿಗಾಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗಾಗ್ಲಿ ಓಪನ್ ಮಾಡಿ ಸೇವೆ ಕೊಡ್ಬೇಕನ್ನೋ ಮನ್ಸೇ ಬಂದಿಲ್ಲ. ಇಂದಿರಾ ಕ್ಯಾಂಟೀನ್ ಇದೆ, ಒಂದು ದಿನ ಊಟ ಸಿಗುತ್ತೆ ಅಂತ ಬರೋ ಜನರು ಮಾತ್ರ ಓಪನ್ ಆಗಿಲ್ಲದನ್ನ ಕಂಡು ಜನ ಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವೃತ್ತಿಯಲ್ಲಿ ತಾವು ಆಟೋ ಡ್ರೈವರ್, ಯಾವ ಊರು ಸರ್ ತಮ್ಮದು? ನರೋಗಲ್ಲಿಂದ ಹುಳಿಯಾರು ಎಷ್ಟು ಕಿಲೋಮೀಟರ್ ಆಗುತ್ತೆ? 8 ಕಿಲೋಮೀಟರ್. 8 ಕಿಲೋಮೀಟರ್. ಈಗ ಇಂದಿರಾ ಕ್ಯಾಂಟೀನ್ ಓಪನ್ ಆಯಿತು. ಈ ಓಪನ್ ಆಗಿ ಎಷ್ಟೇ ಆಯ್ತು ಸರ್? ಇದು ಆಗಿಲ್ಲ ಇನ್ನು. ಅಲ್ಲ ಸರ್, ಬಂದು ಇವರು ಗೃಹ ಸಚಿವರು ಎಲ್ಲ ಬಂದು ಇದು ಮಾಡಿದ್ರಲ್ಲ ಸರ್, ಉದ್ಘಾಟನೆ ಮಾಡಿದ್ರು. ಬಟ್ ಆದ್ರೂ ಇನ್ನೂ ಇದ್ರ ಭಾಗ್ಯ ಕಾಣ್ತಾ ಇಲ್ಲ. ಕೇಳಿದ್ರೆ ಇಲ್ಲಿ ಯಾರನ್ನಾದ್ರೂ ಕೇಳಿದ್ರೆ ಯಾಕೆ ಓಪನ್ ಆಗಿಲ್ಲ ಏನಾಯ್ತು ಅಂತ ಏನಾದ್ರು? ಯಾರು ಏನು ಹೇಳ್ತಾ ಇಲ್ಲ ಅಂತ. ಇದು ಓಪನ್ ಆಗಿರೋದ್ರಿಂದ ಅಂದ್ರೆ ಇದು ಓಪನ್ ಆಗೋದ್ರಿಂದ ನಿಮ್ಗೇನು ಅನುಕೂಲ? ನಮಗೆ ಒಂದು ಸ್ವಲ್ಪ ಊಟ ತಿಂಡಿಗೆ ಅನುಕೂಲ. ಈ ಹಿಂದೆ ಈ ಇಂದಿರಾ ಕ್ಯಾಂಟೀನ್ ಅನೈತಿಕ ಚಟುವಟಿಕೆಯ ತಾಣವಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಸ್ವಚ್ಛತಾ ಕಾರ್ಯವನ್ನ ಕೂಡ ಮಾಡಿದ್ರು. ಅದಾದ ಬಳಿಕ ಕಾಮಗಾರಿ ಪೂರ್ಣಗೊಂಡು ಸ್ವತಃ ಗೃಹ ಸಚಿವರೇ ಹೋಗಿ ಉದ್ಘಾಟನೆಯನ್ನ ನೆರವೇರಿಸಿದ್ರು. ಇದುವರೆಗೂ ಇಂದಿರಾ ಕ್ಯಾಂಟೀನ್ ತೆರೆದಿಲ್ಲ. ಯಾವುದೇ ಸೇವೆ ಸಿಗದೆ ಜನರು ಪರದಾಡ್ತಿದ್ದಾರೆ. ಇತ್ತ ಅಧಿಕಾರಿಗಳ ಮತ್ತು ಜನ ಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಹೆಸರಿಗೆ ಮಾತ್ರ ಈ ಕ್ಯಾಂಟೀನ್ ಇದೆ, ಆದ್ರೆ ಊಟ ಇಲ್ಲ. ಇಷ್ಟು ದಿನಗಳಾದ್ರೂ ಇನ್ನು ಬಾಗಿಲು ತೆರೆದು ಹಸಿದವರಿಗೆ ಊಟ ಸಿಗದೆ ಇದ್ರೆ ಈ ಯೋಜನೆಯ ಉದ್ದೇಶ ಏನು ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಇಂದಿರಾ ಕ್ಯಾಂಟೀನ್ಗೆ ಮುಕ್ತಿ ನೀಡಬೇಕಾಗಿದೆ. ಇಲ್ಲವಾದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ತಂದಿರುವ ವಸ್ತುಗಳು ತುಕ್ಕು ಹಿಡಿದು ಜನರ ಹಣ ಪೋಲಾಗೋದಂತೂ ಗ್ಯಾರಂಟಿ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.